Hello guys, welcome to KBB ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಕೊಟ್ಟಿರುವಂಥದ್ದು ಡೆವಿಲ್ನ ಕಂಪ್ಲೀಟ್ ಅಪ್ಡೇಟ್ ಆಗಿರುವಂಥದ್ದು. ವಿಡಿಯೋನ ಎಂಡ್ ತನಕ ನೋಡಿ. ಹಾಗೇನೆ ಜುಲೈ 4th ವರೆಗೂ ಯಾವುದೇ ಒಂದು ಅಪ್ಡೇಟ್ ಸಿಗಲ್ಲ. ಯಾಕೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋ ಎಂಡ್ ತನಕ ನೋಡಿ ಅಂತ ಹೇಳ್ತಾ, ಸೊ ಗೈಸ್ ಅದನ್ನೇನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ ಮಾತಾಡೋಣ, ಆಮೇಲೆ ಅಪ್ಡೇಟ್ ಅಂತ ಹೇಳೋಣ. ವಿನಯ್ ಗೌಡ ಅವರೇ ಹೇಳಿದ್ದಾರೆ, ಲೈಕ್ ಈ ಪ್ರಾಜೆಕ್ಟ್ ನಡೀತಾ ಇದೆ, ಬಂದಾಗ ಅದೊಂದು ಹಬ್ಬನೇ ಆಗಿರುತ್ತೆ ಅಂತ ಅವರ ಮಾತಲ್ಲಿ ಹೇಳಿದ್ದಾರೆ. ನೀವು ಅದು ಕಂಪ್ಲೀಟಾಗಿ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅಂತ. ಅಂದರೆ ಈ ಪ್ರಾಜೆಕ್ಟ್ ನಿಲ್ಲಲ್ಲ, ಲೈಕ್ ಅದು ಕೇಸ್ ಬಗ್ಗೆ ಅದು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಕೇಸ್ ಅದು ಆಗಲಿ ಆಗದೆ ಇರಲಿ, ಅವರ ಪ್ರಾಜೆಕ್ಟ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಯಾಕೆಂದರೆ ಪೇರೋಲ್ ಮೇಲೆ ಅವರು ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಕೋಬೇಕು. ಬೇಜಾರಾಗುತ್ತೆ, ಡೆಫಿನೆಟ್ಲಿ ಬೇಜಾರಾಗುತ್ತೆ. ಬಟ್ ಆ ಒಂದು ನಂಬಿಕೆ ಅಂತಿದೆಯಲ್ಲ, ಎಲ್ಲ ಸರೋಗುತ್ತೆ, ಬಂದೇ ಬರುತ್ತೆ, ಪ್ರಾಜೆಕ್ಟು ಚೆನ್ನಾಗೇ ಮೂಡಿ ಬರುತ್ತೆ. ಆ್ಯಂಡ್ ಪ್ರಾಜೆಕ್ಟ್ ಆಗಿ ರಿಲೀಸ್ ಆದಮೇಲೆ ಒಂದು ಹಬ್ಬ ಇದೆಯಲ್ಲ, ಅದನ್ನ ಯೋಚನೆ ಮಾಡ್ತೀವಿ. ಇದಕ್ಕೊಂದು ಟೈಮ್ ಅವ್ರು ಕೊಡ್ತಾರೆ ಅಂತ ಈಗಿರೋಂಥ ಸದ್ಯಕ್ಕಿರೋವಂಥ ಅಪ್ಡೇಟ್ ಆಗಿರೋವಂಥದ್ದು, ಲೈಕ್ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಅಂತ. ನೋಡಿದ್ರಾ ಡಿ ಬಾಸ್ ಅವ್ರು ಯಾವ ರೀತಿ ಒಂದು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ ಅಂತ. ಈ ಸಮಯದಲ್ಲೂ ಕೂಡ ಕಮಿಟ್ಮೆಂಟ್ನ ಇಟ್ಕೋಬೇಕಾಗುತ್ತೆ. ಇದು ನಾನು ತುಂಬ ಹಿಂದೆ ಸಂಜಯ್ ದತ್ ಅವರ ಒಂದು ಕೇಸಸ್ಸಲ್ಲಿ ಈ ಥರದ್ದು ನೋಡಿರೋವಂಥದ್ದು. ಲೈಕ್ ಮೂವೀಸ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ, ಅವರ ಪೇರೋಲ್ ಏನಿರುತ್ತೆ ಅದನ್ನು ನಡೆಸ್ಕೊಡ್ತಾರೆ. ಒಟ್ಟಿನಲ್ಲಿ ಮೂವೀಸ್ ಅನ್ನೋದು ಏನಿದೆ ಅವ್ರು ಕಂಪ್ಲೀಟ್ ಮಾಡಿಕೊಡ್ತಾರೆ. ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಆಗಬೇಕಾದ್ರೆ ಓಕೆ, ಲೈಕ್ ಈ ಥರದ ಕಮಿಟ್ಮೆಂಟ್ ಪರ್ಸನ್ ನಮ್ಮಲ್ಲೂ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡೋಣ, ಈ ಕೇಸಸ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಇದ್ರ ಬಗ್ಗೆ ಎಷ್ಟೆಲ್ಲ ಮಾತಾಡಬೇಕಾಗಿತ್ತೋ ಅದು ಹಿಂದೆನೇ ನನ್ನ ಹಿಂದಿನ ವೀಡಿಯೋದಲ್ಲಿ ಎಲ್ಲ ಮಾತಾಡಾಗಿದೆ. ಮತ್ತೆ ಅದನ್ನೇ ಎಳೆಯೋದು ಬೇಡ ಅಂತ ಹೇಳ್ತಾ, ಇಲ್ಲ ಇದು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಬರೋಕೆ ಹೊರಟಿದೆ ಅಂತ ವಿನಯ್ ಗೌಡ ಅವರ ಮಾತಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದು. ಅಪ್ಡೇಟ್ ಏನಪ್ಪ ಅಂದರೆ, ಈಗ ಸದ್ಯಕ್ಕೆ ಶೂಟಿಂಗ್ ನಿಲ್ಲಿಸಿದ್ದಾರೆ ಅಂದರೆ ಅವ್ರದ್ದು ಏನು ಪಾರ್ಟ್ ಡಿ ಬಾಸ್ ಅಲ್ದಲ್ಲೇ ಇರೋವಂಥ ಪಾರ್ಟ್ನ ಏನಿದಾರಲ್ಲ ಅದನ್ನು ಮಾಡಿ ಮುಗಿಸಿದ್ದಾರೆ, ಆಯಿತಾ. ಅಂದರೆ 65% ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಕೇಳಿದ್ರೆ ನಾನು ಅಷ್ಟನ್ನು ಒಪ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಇರೋವಂಥ ಶೂಟಿಂಗ್ ಪ್ರೊಸೀಜರ್ ಪ್ರಕಾರ 65% ಅಂತ ನನಗೆ ಒಪ್ಕೊಳ್ಳೋಕ್ಕಾಗ್ತಾಯಿಲ್ಲ. ಪರವಾಗಿಲ್ಲ, ಇವರು ಹೇಳೋ ನ್ಯೂಸ್ ಪ್ರಕಾರ ಓಕೆ 65% ಅಂತ ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ನಾನು ಇದನ್ನು ಕನ್ಫರ್ಮ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು 65% ಅಂತ ಹೇಳೋದಕ್ಕಾಗಲ್ಲ ನಾನು, ಯಾಕೆಂದರೆ ಈಗ ಸದ್ಯಕ್ಕೆ ಆಗಿರೋಂಥ ಶೂಟಿಂಗ್ ಅಷ್ಟೇನಾಗಿಲ್ಲ, ಫೈಟ್ ಸೀಕ್ವೆನ್ಸ್ ಆಗಿಲ್ಲ, ಸಾಂಗ್ ಶೂಟ್ ಆಗಿಲ್ಲ. ನಾವು ಟಾಕಿ ಪೋರ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಆದರೆ ಫೈಟ್ ಸೀಕ್ವೆನ್ಸ್ ಆದಾಗಲೇ ಇರ್ತಾನೆ ಇಂಜುರಿ ಆಗಿದ್ದು, ಅದು ಮತ್ತೆ ಬಂದು ಕಂಪ್ಲೀಟ್ ಮಾಡೋದಕ್ಕೂ ಆಗಲಿಲ್ಲ. ಕಂಪ್ಲೀಟ್ ಮಾಡಿಸ್ಕೊಂಡಿದ್ದೂ ಒಂದು ಡುವೆಲ್ನ ಹಿಡ್ಕೊಂಡು ಕಂಪ್ಲೀಟ್ ಮಾಡಿದ್ರು ಲಾಸ್ಟ್ ಪೋರ್ಷನ್ನ. ಅದು ಜಸ್ಟ್ ಒಂದು ಶಾರ್ಟ್ ಫಸ್ಟ್ ಫೈಟ್ ಸೀನ್ ಮಾತ್ರ ಆಗಿರೋವಂಥದ್ದು. ಫಸ್ಟ್ ಅಂದರೆ ಮೂವಿಲಿ ಫಸ್ಟ್ ಫೈಟ್ ಸೀನ್ ಅಲ್ಲ, ಜಸ್ಟ್ ಫಸ್ಟ್ ಸೀಕ್ವೆನ್ಸ್ ಏನಾಗಬೇಕಿತ್ತು ಅಷ್ಟು ಮಾತ್ರ ಆಗಿರೋವಂಥದ್ದು. ಈಗ ಅಪ್ಕಮಿಂಗ್ ಡೇಸಲ್ಲಿ ಏನಾಗ್ತಿದೆ ಅಂದರೆ ಡೆವಿಲ್ ಬರುತ್ತೆ ಅನ್ನೋದೊಂದು ಸ್ಟ್ರಾಂಗ್ ಆಗಿ ನನಗೆ ಸಿಗ್ತಾ ಇರುವಂಥದ್ದು. ನನ್ನ ಲಾಸ್ಟ್ ವೀಡಿಯೋದಲ್ಲಿ ಇಲ್ಲ ಡೆವಿಲ್ ಯಾಕೋ ಕಂಪ್ಲೀಟ್ ನಿಂತಿದೆ ಅಂತ, ಇದು ಆ್ಯಕ್ಚುಲಾಗಿ ಇದ್ದಿದ್ದ ವಿಷಯ ಹೇಳಿದ್ದು ನಾನು. ಅದಾದಮೇಲೆ ಈಗೀಗ ಬರ್ತಿರೋಂಥ ಅಪ್ಡೇಟ್ಸ್ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಡೆವಿಲ್ ಒಂದು ಕಂಬ್ಯಾಕ್ ಕೊಡ್ತಾ ಇದೆ ಅಂತ, ಲೈಕ್ ಫ್ಯಾನ್ಸ್ನ ಕೈ ಬಿಡ್ತಾ ಇಲ್ಲ ಡಿ ಬಾಸ್ ಅವರು ಅಂತಲೇ ಹೇಳ್ಬೋದು. ನಾನಿಲ್ಲಿ ಯಾವುದೇ ಕಾರಣಕ್ಕೂ ಲೈಕ್ ನಿಮಗೊಂದು ಜಾಸ್ತಿ ಹೋಪ್ನ ಕೊಡೋದಕ್ಕೂ ಇಷ್ಟಪಡಲ್ಲ, ಯಾಕೆಂದರೆ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ. ಹಾಗೇನೆ D58 ಜೊತೆಗೇನೆ ಈ ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊತಾರೆ ಅಂತಲೇ ಇರೋದು. ಆ್ಯಕ್ಚುಲಾಗಿ ಈ ಟೈಮ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರನೇ ಈ ಒಂದು ಪ್ರೊಸೀಜರ್ನ ಅವರು ಅಪ್ಲೈ ಮಾಡ್ತಿರೋವಂಥದ್ದು. ಒಳ್ಳೆಯದಾಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಒಂದು ಬಿಗ್ಗೆಸ್ಟ್ ಕಂಬ್ಯಾಕ್ನ ಕೊಡ್ತಾರೆ ಅಂತ ಕೂಡ ಅನ್ಕೊತಾ ಇದ್ದೀನಿ. ಈಗ ಸದ್ಯಕ್ಕೆ ಏನು ಶೂಟಿಂಗ್ ನಡೀತಾ ಇತ್ತಲ್ಲ ಅದು ಈಗ ಅಂದರೆ ಲೈಕ್ ನೆನ್ನೆ ಅಲ್ಲ, ನೆನ್ನೆ ನಿಂತಿದ್ದಾಯ್ತಾ, ನೆನ್ನೆನೂ ಅಲ್ಲ ಆ್ಯಕ್ಚುಲಿ ಮೊನ್ನೆನೇ ನಿಂತಿರೋವಂಥದ್ದು. ಶೂಟಿಂಗ್ ಏನು ಆಗಬೇಕಿತ್ತು ಅದು ಕಂಪ್ಲೀಟ್ ಮಾಡಿಕೊಂಡು ನಿಂತಿದ್ದಾರೆ. ಅಂದರೆ ಏನು ಪೋರ್ಷನ್ ನಡಿಬೇಕಿತ್ತು ಅದನ್ನು ಮಾಡಿ ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಅದಲ್ದಲೇ ಈ ಶೂಟಿಂಗ್ ಪಾರ್ಟ್ ಅಲ್ದಲೇ ಹೇಳೋದಾದರೆ ಡಿ ಬಾಸ್ ಅವ್ರು ಈ ಥರ ಒಂದು ಕಮಿಟ್ಮೆಂಟಲ್ಲಿ ಇದ್ದಾರೆ, ಲೈಕ್ ಮುಗಿಸ್ಕೊಡ್ತೀನಿ ಅನ್ನೊಂದು ಕಮಿಟ್ಮೆಂಟಲ್ಲಿ ಇದ್ದಾರೆ. ಇದು ಇನ್ನೂ ಕನ್ಫರ್ಮ್ ಆಗಿದ್ದು ವಿನಯ್ ಗೌಡ ಅವರು ಮಾತಲ್ಲಿ ಬಂದಾಗಲೇ. ಮೂವಿ ಬಂದಾಗ ಅದೊಂದು ಹಬ್ಬನೇ ಆಗಿರುತ್ತೆ ಅಂತ ಅಫ್ಕೋರ್ಸ್ ಸಾರಥಿ ಟೈಮ್ನ ನೆನೆಸ್ಕೊತಾ ಇದ್ದಾರೆ ಡಿ ಬಾಸ್ ಫ್ಯಾನ್ಸ್ ಅವರು ಅಂತಲೇ ಹೇಳ್ಬೋದು. ಇಲ್ಲಿ ನನಗೇನು ಗೊತ್ತಾ ವೈಬ್ ಸಿಗ್ತಿರೋವಂಥದ್ದು, ಓಕೆ ನನಗೆ ಅರ್ಥ ಆಗ್ತಾಯಿದೆ ಇಂಥ ಸಮಯದಲ್ಲೆಲ್ಲ ಮೂವಿ ರಿಲೀಸ್ ಆಗಿದ್ರೆ ಹೇಗಿರುತ್ತೆ ಆರ್ಭಟಗಳು ಅಂತೆಲ್ಲ ನಾನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊತಿರೋದು. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತಲೇ ಹೇಳ್ತಾ, ಆದರೆ ಸದ್ಯದ ವಿಷಯ ನಾನು ಹೇಳೋದಾದರೆ ಪ್ರಕಾಶ್ ವೀರರಿಗೂ ಕೂಡ ಗೊತ್ತಿಲ್ಲ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಡಿ ಬಾಸ್ ಪೋರ್ಷನ್ ಬಿಟ್ಟು ಬಾಕಿ ಎಲ್ಲ ಏನೇನು ಕವರ್ ಆಗಬೇಕು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಡಿ ಬಾಸ್ ಬಂದು ಅವ್ರ ಪೋರ್ಷನ್ ಮುಗಿಸ್ಕೊಡ್ಲಿ ಅಂತ. ಇದು ಸದ್ಯದ ಪ್ಲಾನ್ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಪ್ಲಾನ್ ಏನು ಅಂತ ಗೊತ್ತಿಲ್ಲ. ಸೊ ಜುಲೈ 4th ಕಾಯಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಜುಲೈ 4
4th ನನ್ನ ಹತ್ರ ಅಪ್ಡೇಟ್ಸ್ ಇಲ್ಲ ಅಂತ. ಅದು ಮುಂಚೆ ಬಂದರೆ ನೋಡಬೇಕಾಗುತ್ತೆ. ನಾನೀಗ ತುಂಬಾ ವಿಷಯಗಳನ್ನ ಕವರ್ ಮಾಡೋದಿದೆ, ಲೈಕ್ ಭೈರತಿರಣಗಳನ್ನ BTS ಬಿಹೈಂಡ್ ದಿ ಸೀನ್ಸ್ ಕೂಡ ಕವರ್ ಆಗಿಲ್ಲ, ಹಾಗೆಯೇ ಕಲ್ಕಿ ಮೂವಿಯ ಟ್ರೈಲರ್ ಕೂಡ ನಾನು ಅದ್ರ ಬಗ್ಗೆನೂ ವೀಡಿಯೋ ಮಾಡಿಲ್ಲ. ಅದರಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಸೊ ಗೈಸ್ ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.